ರಾಜ್ಯದಲ್ಲಿ ಪಬ್ ಹಾಗೆ ಕ್ಲಬ್ ಬಾರ್ಗಳಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಅಪ್ರಾಪ್ತರ ಮದ್ಯವ್ಯಸನ ತಡೆಗೆ ಸರ್ಕಾರದ ಹೊಸ ರೂಲ್ಸ್ ಇದು. ಎಲ್ಲ ಪಬ್ ಹಾಗೆ ಬಾರ್ಗಳಲ್ಲಿ ಅಪ್ರಾಪ್ತರಿಗೆ ನೋ ಎಂಟ್ರಿ. ಕ್ಲಬ್ಗಳು, ಲಾಂಚ್ ಹಾಗೆ ರೆಸ್ಟೋರೆಂಟ್ಗಳಿಗೆ ನಿರ್ಬಂಧವನ್ನು ಹೇರಲಾಗುತ್ತೆ. ವಯಸ್ಸಿನ ಗುರುತಿನ ಚೀಟಿ ಪರಿಶೀಲನೆ ಬಳಿಕವೇ ಅವರಿಗೆ ಪ್ರವೇಶವನ್ನು ಕೊಡಲಾಗುತ್ತೆ. ಗ್ರಾಹಕರ ಎಂಟ್ರಿಗೆ ಇನ್ಮುಂದೆ ಐಡಿ ಪರಿಶೀಲನೆ ಕಡ್ಡಾಯವಾಗಿರಲಿದೆ. ಅಧಿಕಾರಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಟಿಸ್ ನೀಡಲು ಕೂಡ ಪೊಲೀಸರಿಗೆ ಗೃಹ ಸಚಿವ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅಪ್ರಾಪ್ತರ ಮದ್ಯವ್ಯಸನ ತಡೆಗೆ ಹೊಸ ರೂಲ್ಸ್ ಇದು. ಗುರುತಿನ ಚೀಟಿ ಇಲ್ದಿದ್ರೆ ಒಳಗಡೆ ಪ್ರವೇಶ ಇಲ್ಲ. ಸರ್ಕಾರ ನೀಡಿದ ವಯಸ್ಸಿನ ಪುರಾವೆ ಕಡ್ಡಾಯವಾಗಿರಲಿದೆ. ಅಪ್ರಾಪ್ತ ವಯಸ್ಕರಿಗೆ ಸೇವೆ ಸಲ್ಲಿಸುವ ಸಂಸ್ಥೆಗಳ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ. ಜೊತೆಗೆ ಪರವಾನಗಿ ಹೊಂದಿರುವವರೇ ಹೊಣೆಗಾರರಾಗಲಿದ್ದಾರೆ. ವಾಣಿಜ್ಯ ಲಾಭಕ್ಕಾಗಿ ಮಕ್ಕಳ ಭವಿಷ್ಯ ನಾಶವಾಗುವುದು ಬೇಡ. ಅಪ್ರಾಪ್ತ ವಯಸ್ಕರಿಗೆ ಮದ್ಯ ಮಾರಾಟ ಅಪರಾಧ. ಸೊ ಈ ನಿಟ್ಟಿನಲ್ಲಿ ಗುರುತಿನ ಚೀಟಿ ಹಿಡ್ಕೊಂಡು ಹೋಗಬೇಕಾಗತ್ತೆ. ಹೋಗಿಲ್ಲ ಅಂತ ಹೇಳಿದ್ರೆ ಪಬ್ಬು, ಬಾರು, ರೆಸ್ಟೋರೆಂಟು ಅಲ್ಲೆಲ್ಲ ಒಳಗಡೆ ಬಿಡಲ್ಲ. ಅಂದ್ರೆ ಈ ಮದ್ಯ ಏನೆಲ್ಲ ಸಪ್ಲೈ ಆಗುತ್ತಲ್ಲ ಅಲ್ಲೆಲ್ಲ ಅವರಿಗೆ ಅಪ್ರಾಪ್ತರಿಗೆ ಎಂಟ್ರಿ ಕೊಡಲ್ಲ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಎಷ್ಟು ವರ್ಷದ ವಯಸ್ಸಿನವರಿಗೆ ಮತ್ತೆ ಯಾವ ಐಡಿ ಕಾರ್ಡ್ ಕೊಡಬೇಕಾಗತ್ತೆ ಪ್ರೂಫ್ಗೆ ಅಂತ? ಯಾರೋ ಫೇಕ್ ಐಡಿ ಮಾಡೋದು ತುಂಬಾ ಜನ ಸಿಗ್ತಾರಪ್ಪ, ಸೈಬರ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದಪ್ಪ. ಅದಕ್ಕೆ ಯಾವ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ? ಇನ್ ಕೇಸ್ ಏನಾದ್ರೂ ಹೋದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಏನ್ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಂತ? ಎಸ್ ನಿಕೇಶ್, ಪ್ರಮುಖವಾಗಿ ಅಪ್ರಾಪ್ತರಿಗೆ ಇದೀಗ ಕ್ಲಬ್ ಮತ್ತೆ ಕ್ಲಬ್ಗಳಲ್ಲಿ ಈ ಒಂದು ಅಪ್ರಾಪ್ತ ಹುಡುಗರಿಗೆ ಪ್ರವೇಶವನ್ನ ನಿಷೇಧ ಮತ್ತೆ ನಿರ್ಬಂಧವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಗಮನಿಸಿದ್ರೆ ಅಪ್ರಾಪ್ತ ವಯಸ್ಸಿನ ಹುಡುಗರ ಮೇಲೆ ಒಂದಿಷ್ಟು ಎಫ್ಐಆರ್ ಕೇಸುಗಳು ದಾಖಲಾಗಿತ್ತು. ಅಂತ ಹೇಳಿದ್ರೆ ಹೆಚ್ಚಿನ ಎಫ್ಐಆರ್ ಕೇಸ್ಗಳೇ ದಾಖಲಾಗಿತ್ತು. 1000ಕ್ಕೂ ಹೆಚ್ಚು ಎಫ್ಐಆರ್ ಕೇಸುಗಳು ಬರೀ ಒಂದೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಬಾರ್ಗಳಲ್ಲಿ ಅಥವಾ ಪಬ್ಗಳಲ್ಲಿ ಕುಡಿದ ನಶೆಗಳಲ್ಲಿ ಗಲಾಟೆ ಮಾಡುವಂತಹ ಪ್ರಕರಣಗಳೇ ಹೆಚ್ಚಾಗಿತ್ತು. ಇದನ್ನ ಸಂಪೂರ್ಣವಾಗಿ ಹತೋಟಿಗೆ ತರಬೇಕು. ಅಪ್ರಾಪ್ತ ಬಾಲಕರಿಗೆ ಈ ಒಂದು ಮದ್ಯವ್ಯಸನದಿಂದ ದೂರ ಇಡಬೇಕು. ಮತ್ತೆ ಒಂದಿಷ್ಟು ಗಲಾಟೆ ಅನ್ನುವಂತಹ ಒಂದು ಪ್ರಕರಣ ಏನಿದೆ ಅವುಗಳಿಂದ ಆ ಒಂದು ಅಪ್ರಾಪ್ತರನ್ನ ದೂರ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಪಬ್ ಮತ್ತೆ ಕ್ಲಬ್ಬಿಂಗ್ ಅದರ ಜೊತೆಗೆ ಬಾರ್ಗಳಲ್ಲಿ ಅಪ್ರಾಪ್ತ ಬಾಲಕರಿಗೆ ಮತ್ತೆ ಬಾಲಕಿಯರಿಗೆ ಈ ಒಂದು ಪ್ರವೇಶವನ್ನ ನಿರ್ಬಂಧ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ನೀಡಿರುವಂತಹ ಯಾವುದಾದ್ರೂ ಒಂದು ಪ್ರೂಫ್ಗಳೇನಿದೆ, ವಯಸ್ಸಿನ ಆಧಾರದ ಪ್ರೂಫ್ಗಳೇನಿದೆ ಅವುಗಳನ್ನ ನೀಡಬೇಕಾಗುತ್ತೆ. ಒಂದು ವೋಟರ್ ಐಡಿಯನ್ನ ನೀಡಬೇಕಾಗುತ್ತೆ ಅಥವಾ ಪ್ಯಾನ್ ಕಾರ್ಡ್ಗಳನ್ನು ನೀಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಂದಿಷ್ಟು ದಾಖಲಾತಿಗಳೇನಿದೆ ಅವುಗಳನ್ನ ಫೇಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೈಬರ್ ಸೆಂಟರ್ಗಳಿಗೆ ಹೋಗಿ ಫೇಕ್ ಆಧಾರ್ ಕಾರ್ಡ್ಗಳನ್ನ ರಚನೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಅಫಿಷಿಯಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕೊಡುವಂತಹ ಪ್ಯಾನ್ ಕಾರ್ಡ್ ಏನಿದೆ ಅಥವಾ ಚುನಾವಣಾ ಆಯೋಗದಿಂದ ಕೊಡುವಂತಹ ವೋಟರ್ ಐಡಿ ಏನಿದೆ ಅವುಗಳನ್ನ ಸಾಧ್ಯವಾದಷ್ಟು ಫೇಕ್ ಮಾಡೋದಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಏನು ನಮ್ಮ ವೋಟರ್ ಐಡಿಗಳೇನಿರ್ತವೆ ಅವುಗಳನ್ನ ನೀಡಿದ ಬಳಿಕವೇ ಅಪ್ರಾಪ್ತ ಬಾಲಕರಿಗೆ ಈ ಪಬ್ ಮತ್ತೆ ಕ್ಲಬ್ಗಳ ಒಳಗೆ ಪ್ರವೇಶವನ್ನ ನೀಡೋದಕ್ಕೆ ಚಿಂತನೆಯನ್ನು ನಡೆಸಿರುವಂತದ್ದು. ಈ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ಪ್ರಕರಣಗಳು ಕಂಡು ಬಂದಲ್ಲಿ ಆ ಒಂದು ಪಬ್ ಏನಿರುತ್ತೆ ಅಥವಾ ಕ್ಲಬ್ಬಿಂಗ್ಗಳೇನಿರ್ತವೆ ಅಥವಾ ಬಾರ್ ಮತ್ತೆ ರೆಸ್ಟೋರೆಂಟ್ಗಳೇನಿರ್ತವೆ ಅವುಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗೆ.